ಧರ್ಮಸ್ಥಳ ಬುರುಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಟಿವಿ9ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಧರ್ಮಸ್ಥಳದ ಕೆಲಸ ತೊರೆದು ತಮಿಳುನಾಡಿನ ಸತ್ಯಮಂಗಲಂನ ಕೆಂಜೂರು ಗ್ರಾಮದಲ್ಲಿ ವಾಸವಾಗಿದ್ದ ಚಿನ್ನಯ್ಯನನ್ನ ಕಾಣದ ಕೈಗಳು ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಲಾಕ್ ಮಾಡಿದ್ವಾ ಅನ್ನೋ ಸಂಶಯ ಎದ್ದಿದೆ. ಯಾಕಂದ್ರೆ ಚಿನ್ನಯ್ಯನಿಗೆ ಕಾಣದ ಕೈಗಳು ಹಂತ ಹಂತವಾಗಿ 3 ರಿಂದ 4 ಲಕ್ಷ ಹಣ ನೀಡಿರೋದು ಎಸ್ಐಟಿ ತನಿಖೆಯಲ್ಲಿ ದೃಢವಾಗಿದೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಹಾಗೂ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾಳ ಬ್ಯಾಂಕ್ ಖಾತೆ ಜಾಲಾಡಿದ್ದಾರೆ. ತನಿಖೆ ವೇಳೆ ಚಿನ್ನಯ್ಯನಿಗೆ ಬೈ ಹ್ಯಾಂಡ್ ಮೂಲಕ ಹಣ ನೀಡಿದ್ದು ಪತ್ತೆಯಾಗಿದೆ. ಹಂತ ಹಂತವಾಗಿ ಬೈ ಹ್ಯಾಂಡ್ ಮೂಲಕ ಗ್ಯಾಂಗ್ ಚಿನ್ನಯ್ಯನಿಗೆ ಹಣ ನೀಡಿದೆ ಎನ್ನಲಾಗಿದೆ. ಹೀಗಾಗಿ ಪ್ರಕರಣದ ಸೂತ್ರಧಾರಿಗಳು ಅವರಿಗೆ ಸಂಬಂಧಿಸಿದವರ ಖಾತೆ ಮೇಲೂ ಎಸ್ಐಟಿ ಕಣ್ಣಿಟ್ಟಿದೆ. ಕಾಣದ ಕೈಗಳು ಸಿಕ್ಕಿ ಬೀಳೋ ಭಯದಲ್ಲಿ ಖಾತೆಯಲ್ಲಿ ಹಣ ವರ್ಗಾವಣೆ ಮಾಡಿಲ್ಲ. ಆದ್ರೆ ಹಲವು ಮಂದಿ ಬೈ ಹ್ಯಾಂಡ್ ಮೂಲಕ ಫಂಡಿಂಗ್ ಮಾಡಿರೋದು ಪತ್ತೆಯಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಪ್ರಕರಣ ಸಂಬಂಧ ಬೆಳ್ತಂಗಡಿ ಪೊಲೀಸ್ ಠಾಣೆ ಹಾಗೂ ಎಸ್ಐಟಿ ಕಚೇರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಭೇಟಿ ನೀಡಿದ್ರು. ಯಾವುದೇ ನೋಟಿಸ್ ನೀಡದೇ ಇದ್ರೂ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಗಾಗಮಿಸಿದ್ದ ತಿಮರೋಡಿ ಕೆಲ ಹೊತ್ತಿನ ಬಳಿಕ ವಾಪಸ್ ಹೊರಟೋದ್ರು. ಇನ್ನು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದ ಹಿನ್ನೆಲೆ ಗಿರೀಶ್ ಮಠಣ್ಣನವರ್ ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು. ಭೇಟಿ ವೇಳೆ ಹಲವು ದಾಖಲೆ ಪತ್ರಗಳು, ಲ್ಯಾಪ್ಟಾಪ್, ಪೆನ್ ಡ್ರೈವ್ಗಳನ್ನ ಹಿಡಿದು ಬಂದಿದ್ರು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನನ್ನ ಬಂಧಿಸಿರುವ ಎಸ್ಐಟಿ ಅಧಿಕಾರಿಗಳು ಶುಕ್ರವಾರ ಸಿಎನ್ ಚಿನ್ನಯ್ಯನನ್ನ ವೈದ್ಯಕೀಯ ತಪಾಸಣೆಗೆಂದು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಕರೆತಂದಿದ್ರು. ಮೆಡಿಕಲ್ ಟೆಸ್ಟ್ ಬಳಿಕ ವಾಪಸ್ ಕರೆದೊಯ್ದು ಚಿನ್ನಯ್ಯ ಬಂಧನವಾದಾಗಿನಿಂದ ಈವರೆಗೂ 5 ಬಾರಿ ಮೆಡಿಕಲ್ ಟೆಸ್ಟ್ ಮಾಡಿಸಿದಂತಾಗಿದೆ. ಚಿನ್ನಯ್ಯನ ಅಣ್ಣ ತಾನಾಸಿ ಪುತ್ರ ಪುರುಷೋತ್ತಮನನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಶುಕ್ರವಾರ ವಿಚಾರಣೆ ನಡೆಸಲಾಗಿದೆ. ಇತ್ತ ಶುಕ್ರವಾರ ವಿಚಾರಣೆಗೆ ಹಾಜರಾಗಬೇಕಿದ್ದ ಯೂಟ್ಯೂಬರ್ ಎಂಡಿ ಸಮೀರ್ ಅನಾರೋಗ್ಯ ನೆಪ ಹೇಳಿ ವಿಚಾರಣೆಗೆ ಗೈರಾಗಿದ್ದಾನೆ. ಸಮೀರ್ ಪರ ವಕೀಲರು ವಿಚಾರಣೆಗೆ ಬರೋದಕ್ಕೆ ಮುಂದಿನ ದಿನಾಂಕವನ್ನ ಹೇಳಿದ್ದಾರೆ. ಇನ್ನೊಂದೆಡೆ ಲಾಯರ್ ಜಗದೀಶ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಹಾಜರಾಗಿದ್ರು. ಲಾಯರ್ ಜಗದೀಶ್ ವಿರುದ್ಧ ಫೇಸ್ಬುಕ್ ಖಾತೆ ಮೂಲಕ ಪ್ರಚೋದನಕಾರಿ ಹೇಳಿಕೆ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಬೆಳ್ತಂಗಡಿ ನಿವಾಸಿ ಪ್ರಭಾಕರ ಗೌಡ ದೂರಿನಂತೆ ಪ್ರಕರಣವನ್ನ ದಾಖಲಿಸಲಾಗಿತ್ತು. ಅನನ್ಯ ಭಟ್ ಧರ್ಮಸ್ಥಳಕ್ಕೆ ತೆರಳಿದ್ದಾಗ ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿರುವ ಸುಜಾತಾ ಭಟ್ಗೆ ರಕ್ಷಣೆ ನೀಡುವಂತೆ ಎಸ್ಐಟಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನ ಬರೆದಿದ್ದಾರೆ. ಸುಜಾತಾ ಭಟ್ ಅವರಿಗೆ ಸಂಪೂರ್ಣ ಸಹಕಾರ, ರಕ್ಷಣೆ, ಭದ್ರತೆ ಎಲ್ಲವನ್ನೂ ಕೊಡಬೇಕು. ಯಾಕೆಂದರೆ ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟೇ ಇದೆ, ನಮ್ಮಲ್ಲಿ ಕಾನೂನೇ ಇದೆ. ಸೊ ಹಾಗಾಗಿ ಆ ಭದ್ರತೆಯನ್ನು SIT ಅವರು ಕೊಡಬೇಕಾಗಿದೆ, ಕೊಡಬೇಕು ಸಹ. ಈ ಸಂಬಂಧ ಟ್ವೀಟ್ ಮಾಡಿರುವ ನಾಗಲಕ್ಷ್ಮಿ ಚೌಧರಿ, ಸುಜಾತಾ ಭಟ್ ಅವರ ಮೇಲಾಗ್ತಾ ಇರುವ ಕಿರುಕುಳ ಮಿತಿ ಮೀರಿದೆ. ಸತ್ಯಾಸತ್ಯತೆಗಳು ತನಿಖೆಯಿಂದ ಹೊರಬರಬೇಕೇ ಹೊರತು ಮಹಿಳೆಯ ತೇಜೋವಧೆಯಿಂದಲ್ಲ ಅಂತ ಬರೆದುಕೊಂಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲ ಘೋಷಿಸಿ ರಾಜ್ಯ ಹಾಗೂ ಹೊರ ರಾಜ್ಯಗಳ ಜೈನ ಸಮುದಾಯದಿಂದ ಜಾಥಾ ನಡೆಯಿತು. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರೋ 15ಕ್ಕೂ ಹೆಚ್ಚು ಭಟ್ಟಾರಕ ಮಹಾಸ್ವಾಮಿಗಳು ಧರ್ಮಸ್ಥಳದ ಮಹಾದ್ವಾರದಿಂದ ದೇವಸ್ಥಾನದವರೆಗೂ ಜಾಥಾ ನಡೆಸಿದ್ರು. ಈ ವೇಳೆ SIT ತನಿಖೆಯಿಂದ ಎಲ್ಲವೂ ಬಯಲಾಗಲಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಸತ್ಯ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ, ಹೋಗೋದೂ ಇಲ್ಲ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರು ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಷ್ತಾಕ್ ಕನ್ನಡಾಂಬೆ ಕುರಿತ ಹೇಳಿಕೆಗೆ ಮೊದಲು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಸ್ಪಷ್ಟೀಕರಣ ಕೊಡದೇ ಇದ್ರೆ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ನನ್ನ ವಿರೋಧ ಇದೆ ಎಂದಿದ್ದಾರೆ. ಈ ಹಿಂದೆ ಬಾನು ಆಯ್ಕೆಗೆ ಅಭ್ಯಂತರವಿಲ್ಲ ಎಂದಿದ್ದ ಯದುವೀರ್ ಇದೀಗ ನನ್ನ ವಿರೋಧ ಇದೆ ಎಂದಿದ್ದಾರೆ. ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನೋ ಸಮಸ್ಯೆ ಇಲ್ಲ, ನಮ್ದು ಕೂಡ ಏನೋ ಅಂತ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ವಿರೋಧ ಇರುತ್ತೆ ಯಾವಾಗಲೂ ಸಹ, ಅದಕ್ಕೆ ಅದ್ರ ಹೇಳೋದಾಗಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಬಾನು ಮುಷ್ತಾಕ್ ಹಸುವಿನ ಮಾಂಸ ತಿಂತಾರೆ, ಗೋ ಪೂಜೆ ನಂದಿ ಪೂಜೆ ಹೇಗ್ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಈಗ ನೀವು ದಸರಾ
ಉದ್ಘಾಟನೆ ಮಾಡೋಕ್ಕೆ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ. ಫಸ್ಟು ನಂದಿ ಧ್ವಜದ ಪೂಜೆ ಆಗುತ್ತೆ. ನಂದಿ ಅಂದರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗೆ ಮಾಡಾಕ್ತಾರೆ ಅವರು, ನಂದಿ ಪೂಜೆನ ಹೆಂಗ್ ಮಾಡ್ತಾರೆ. ಇತ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಿಮಗೆ ಅರಿಶಿಣ ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ಅದ್ ಹೇಗೆ ಬೆಟ್ಟಕ್ಕೆ ಬರ್ತೀರಾ ಮೇಡಮ್ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ವಿಷ್ಣು ಸ್ಮಾರಕ ಧ್ವಂಸ ಮಾಡಿದ ಬೆನ್ನಲ್ಲೇ ಸ್ಮಾರಕ ಕೆಡವಿದವರಿಗೆ ಇದೀಗ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ಇರುವ ಜಾಗವನ್ನ ಅರಣ್ಯ ಪ್ರದೇಶ ಎಂದು ಸರ್ಕಾರ ಘೋಷಿಸಿದೆ. ಐಎಫ್ಎಸ್ ಅಧಿಕಾರಿ ಬೆಂಗಳೂರು ಡಿಸಿಗೆ ಈ ಬಗ್ಗೆ ಘೋಷಣೆ ಪತ್ರವನ್ನ ರವಾನಿಸಿದ್ದಾರೆ. 60ರ ದಶಕದಲ್ಲಿ ಬಾಲಕೃಷ್ಣ ಅವರಿಗೆ ಸರ್ಕಾರದಿಂದ 20 ಎಕರೆ ಭೂಮಿಯನ್ನ ನೀಡಲಾಗಿತ್ತು. ನಿಯಮಗಳ ಪ್ರಕಾರ 20 ವರ್ಷಗಳವರೆಗೆ ಆ ಭೂಮಿಯನ್ನ ಯಾರಿಗೂ ಪರಭಾರೆ ಮಾಡುವಂತಿರಲಿಲ್ಲ. ಆದ್ರೆ ಅದರಲ್ಲಿ ಅಭಿಮಾನ್ ಸ್ಟುಡಿಯೋವನ್ನ ಕಟ್ಟೋದಕ್ಕೆ 12 ಎಕರೆಯನ್ನ ಬಾಲಕೃಷ್ಣ ಅವರ ಮಕ್ಕಳು ಮಾರಾಟ ಮಾಡಿದ್ದಾರೆ. ಇದು ಜಮೀನು ನೀಡುವಾಗ ವಿಧಿಸಲಾಗಿದ್ದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ಅಲ್ಲದೆ ಅಭಿಮಾನ್ ಸ್ಟುಡಿಯೋವನ್ನ ನಿರ್ಮಾಣ ಮಾಡದೇ ಇರೋದ್ರಿಂದ ದಂಡದ ರೂಪವಾಗಿ ಸರ್ಕಾರದ ಸುಪರ್ದಿಗೆ ಪಡೆಯಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕಾಗಿ ನಟ ಬಾಲಕೃಷ್ಣ ಅವರ ಕುಟುಂಬಕ್ಕೆ ನೀಡಿದ 20 ಎಕರೆ ಜಾಗವನ್ನ ಹಿಂಪಡೆಯುವ ಚಿಂತನೆಯನ್ನ ನಟ ಅನಿರುದ್ಧ್ ಸ್ವಾಗತಿಸಿದ್ದಾರೆ. ಅಭಿಮಾನಿಗಳು ಸ್ಮಾರಕಕ್ಕೆ ಭೇಟಿ ಕೊಡಲು ಸಾಧ್ಯವಾಗುವಂತೆ 10 ಗುಂಟೆ ಜಾಗಕ್ಕೆ ಸರ್ಕಾರಕ್ಕೆ ಮನವಿ ಮಾಡೋದಾಗಿ ಅನಿರುದ್ಧ್ ಹೇಳಿದ್ದಾರೆ. ಈಗ 10 ಗುಂಟೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಭಿಮಾನಿಗಳು ಕೇಳ್ತಿರೋದು ಕೂಡ ಕೇವಲ 10 ಗುಂಟೆ ಜಾಗ ಅಂತಂದರೆ ಅಲ್ಲಿ ಒಂದು ಮಂಟಪ ಅಂತಂದರೆ ಸ್ಮಾರಕ, ಜೊತೆಗೆ ಅಭಿಮಾನಿಗಳು ಹೋಗಿ ಬರೋದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ. ಇನ್ನು ಬಾಲಕೃಷ್ಣ ಮಗಳು ಗೀತಾ ಬಾಲಿ ಇದರಲ್ಲಿ ಸರ್ಕಾರ ತನ್ನ ಹಕ್ಕನ್ನೇ ಕಳೆದುಕೊಂಡಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತೀನಿ ಎಂದಿದ್ದಾರೆ. ಅಂದ್ರೆ ಗೌರ್ಮೆಂಟೇ ಹಕ್ಕು ಕಳ್ಕೊಂಡಿದೆ, ಅವ್ರ ಅಧಿಕಾರ ಕಳ್ಕೊಂಡಿದೆ. ಸ್ಪಷ್ಟವಾಗಿ ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ ಅವರೇ ಬಂದು ಎಕ್ಸ್ಪಾರ್ಟಿ ಆಗೋದು. ಯಾಕಂದ್ರೆ ನಾವು ಚಾಲೆಂಜ್ ಮಾಡಿರೋದಕ್ಕೆ ಅವರು ಉತ್ತರ ಕೊಡೋಕ್ಕಾಗಲಿಲ್ಲ, ಎಕ್ಸ್ಪಾರ್ಟಿ ಆಗೋಗಿದ್ದಾರೆ. ಹಾಗಾಗಿ ಗೌರ್ಮೆಂಟ್ಗೆ ಒಂದು ಎಳ್ಳಷ್ಟು ಅವ್ರಿಗೆ ಹಕ್ಕಿಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ. ಬಿಹಾರದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡೆಸ್ತಾ ಇರುವ ಮತದಾರರ ಹಕ್ಕು ಯಾತ್ರೆ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲಿ ಮತದಾರರ ಹಕ್ಕು ಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಆಗಸ್ಟ್ 25ರಂದು ಸಿಎಂ ಸಿದ್ದರಾಮಯ್ಯ ಆಡಿದ್ದ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದೆ, ನಾನು ಸೋತ್ಬಿಟ್ಟೆ, ಅದು ಮೋಸದಿಂದ ಸೋತೆ ಅಂತ ಇಟ್ಟಿದ್ದಾರೆ. ಆಗ ಇವ್ರ ಕೆಲ ಕೇಸ್ ಆಗ್ತಿದೆ. ಸಿಎಂ ಆಡಿದ್ದ ಮಾತನ್ನೇ ಟ್ವೀಟ್ ಮಾಡಿರುವ ಬಿಜೆಪಿ 1991ರಲ್ಲಿ ಕಾಂಗ್ರೆಸ್ನ ಬಸವರಾಜ್ ಪಾಟೀಲ್ ಅನ್ವರಿ ಓಟ್ ಚೋರಿ ಮೂಲಕ ಸೋಲಿಸಿದ್ದಾರೆಂದು ಒಪ್ಪಿಕೊಂಡಿದ್ರೆ ಈಗ ಯಾವ ಮುಖ ಇಟ್ಕೊಂಡು ಬಿಹಾರಕ್ಕೆ ಹೋಗಿದ್ದೀರಿ ಎಂದು ಪ್ರಶ್ನಿಸಿದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮರಾಠ ಮೀಸಲಾತಿ ಹೋರಾಟ ಭುಗಿಲೆದ್ದಿದೆ. ಮರಾಠ ನಾಯಕ ಮನೋಜ ಜಾರಂಗೆ ಮುಂಬೈನ ಆಜಾದ್ ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಆರಂಭಿಸಿದ್ದಾರೆ. ಮರಾಠ ಸಮುದಾಯದ ಬೇಡಿಕೆಗಳು ಈಡೇರುವವರೆಗೂ ಉಪವಾಸ ಮುಂದುವರಿಸುವುದಾಗಿಯೂ ಘೋಷಿಸಿದ್ದಾರೆ. ಇನ್ನು ಮನೋಜ್ ಜಾರಂಗ ಜೊತೆ ಸಹಸ್ರಾರು ಜನ ಸಾಥ್ ನೀಡಿದ್ದಾರೆ. ಸಾವಿರಾರು ಜನ ಆಜಾದ್ ಮೈದಾನದತ್ತ ರ್ಯಾಲಿ ಹೊರಟಿರೋದ್ರಿಂದಾಗಿ ಟ್ರಾಫಿಕ್ ಸಮಸ್ಯೆ ಸೃಷ್ಟಿಯಾಗಿತ್ತು. ಮುಂಬೈನ ಸಿಎಸ್ಎಂಟಿ ರೈಲ್ವೆ ನಿಲ್ದಾಣದಲ್ಲೂ ಸಾವಿರಾರು ಹೋರಾಟಗಾರರು ಧರಣಿ ನಡೆಸಿದ್ರು. ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಅನಿವಾಸಿ ಭಾರತೀಯರು ಅದ್ದೂರಿ ಸ್ವಾಗತವನ್ನ ನೀಡಿದ್ದಾರೆ. ಸಾಂಪ್ರದಾಯಿಕ ರಾಜಸ್ಥಾನಿ ಉಡುಗೆ ತೊಟ್ಟಂತ ಜಪಾನಿನ ಕಲಾವಿದರು ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಸ್ವಾಗತವನ್ನ ಕೋರಿದ್ರು. ಭಾರತ ಜಪಾನ್ನ 15ನೇ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಮೋದಿ, ಭಾರತ ಜಪಾನ್ ನಡುವಿನ ಬಾಂಧವ್ಯ ಮತ್ತಷ್ಟು ವೃದ್ಧಿಯಾಗಲಿದೆ, ಶೀಘ್ರದಲ್ಲೇ ವಿಶ್ವದ 3ನೇ ಆರ್ಥಿಕ ಅಭಿವೃದ್ಧಿ ದೇಶವಾಗಿ ಹೊರಹೊಮ್ಮಲಿದೆ ಅಂತ ಮೋದಿ ಹೇಳಿದ್ರು. ಜಪಾನ್ ಸರ್ಕಾರ ಮೋದಿಗೆ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಿದೆ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಭಯಾನಕ ವರದಕ್ಷಿಣೆ ಕಿರುಕುಳದ ಪ್ರಕರಣ ಬೆಳಕಿಗೆ ಬಂದಿದೆ. ಅಮ್ರೋಹಾದಲ್ಲಿ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದ ಕುಟುಂಬ ಮಹಿಳೆಗೆ ಆಸಿಡ್ ಕುಡಿಸಿ ವಿಕೃತಿ ಮೆರೆದಿದೆ. ಆಸಿಡ್ ಸೇವಿಸಿದ ಮಹಿಳೆ 17 ದಿನ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡಿ ಪ್ರಾಣ ಬಿಟ್ಟಿದ್ದಾಳೆ.
ಮನೆಯ ಹೊರಗೆ ಒಣಗಲು ಹಾಕಿದ್ದ ಬೆಡ್ಶೀಟ್ ಅನ್ನು ಸಹ ಕಳ್ಳನೊಬ್ಬ ಕದ್ದೊಯ್ದಿದ್ದಾನೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ ಮಸೀದಿ ಬಳಿಯ ಮನೆಯೊಂದರಲ್ಲಿ ಈ ಕಳ್ಳತನ ನಡೆದಿದೆ. ರಾಜಾರೋಷವಾಗಿ ಎಂಟ್ರಿ ಕೊಟ್ಟ ಕಳ್ಳ 4 ಬೆಡ್ಶೀಟ್ ಕದ್ದೊಯ್ದಿದ್ದಾನೆ. ಆಗಸ್ಟ್ 28ರಂದು ರಾತ್ರಿ 9:30 ಸುಮಾರಿಗೆ ನಡೆದ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಸರಾ ಆನೆಗಳ ಮಾವುತರು ಹಾಗೂ ಕಾವಾಡಿಗಳಿಗೆ ಊಟ ಹಾಕಿಸಿ ಕುಕ್ಕರ್ ನೀಡಿದ್ದಾರೆ. ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಮುಂದೆ ವಿಜಯಲಕ್ಷ್ಮಿ ಫೋಟೋಗೆ ಪೋಸ್ ನೀಡಿದ್ದಾರೆ. ದಸರಾ ಆನೆಗಳಿಗೆ ನೀರು ಕುಡಿಸಿದ ವಿಜಯಲಕ್ಷ್ಮಿ ಭೀಮಾ ಆನೆಗೆ ಬೆಲ್ಲ ತಿನ್ನಿಸಿದ್ದಾರೆ. ವಿಜಯಲಕ್ಷ್ಮಿಗೆ ಧನ್ವೀರ್ ಸಾಥ್ ನೀಡಿದ್ದಾರೆ. ಕಾಲಿವುಡ್ ಸ್ಟಾರ್ ವಿಶಾಲ್ ಕೊನೆಗೂ ಹೊಸ ಬಾಳಿಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನಟಿ ಸಾಯಿ ಧನಿಷ್ಕಾ ಜೊತೆ ಉಂಗುರ ಬದಲಾಯಿಸಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಮದುವೆ ಬಗ್ಗೆ ಅನೌನ್ಸ್ ಮಾಡಿದ್ದ ಜೋಡಿ ಇದೀಗ ಚೆನ್ನೈನಲ್ಲಿ ಸಿಂಪಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದೆ.